ಈಗ ನೋಡಿ ಇಬ್ಬರು ಕೂಡ ಚಹಾ ಕುಡ್ದಾರ, ನಿಮ್ಮ ಇದ್ರಿಗೇನ ಬಂದಾರ, ಮತ್ತು ನಮ್ಗೆ ಯಾರಿಗೂ ಮಾತಾಡಬೇಡ ಅಂತ ಯಾರ, ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ಅಷ್ಟೇ. ಟಿಫನ್ ಆಯ್ತು, ನಾಟಿ ಕೋಳಿ ಆಯ್ತು, ಮುಂದೇನು ಹಾಂ, ಉತ್ತರ ಕರ್ನಾಟಕದ ಜ್ವಾಳ ರೊಟ್ಟಿ ಎಲ್ಲ ತಿನ್ನಕ್ಕೆ ಬರ್ತಾರೆ ಈಗ. ಮುಂದೆ ಮುಂದೆ ಅಷ್ಟು ಚಂದ ಅದೇವಿ ಅಂತ, ನಾವು ಅಷ್ಟು ಹೊಂದಾಣಿಕೆ ಇದೀವಿ ಅಂತ. ತೋರ್ಕಿಗೆ ಚಂದ ಇದೀರಾ ಅಥವಾ ಹೆಂಗೆ? ನಾವು ತೋರ್ಕಿಗೆ ಯಾಕೆ ಸೀದನ ಅದೇವು ನಾವು. ನಿಮ್ಗೇನು ಡೌಟ್ ಇದೆಯಾ? ಇತಿಹಾಸ ಮಾಡಿದ್ರೆ, ಯಾಕಂದ್ರೆ ಒಂದೇ ಪಕ್ಷದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದವರು ಮೊದಲನೇ ಬಾರಿಗೆ ನಮ್ಮ ಮನೆಗೆ ನೀ ಬಾ, ನಿಮ್ಮ ಮನೆಗೆ ನಾ ಬಾ ಅಂತಂದೇಳಿ ಕರೆದು ನಾಟಕ ಮಾಡಿದ್ರಲ್ಲ, ಅದು ಇತಿಹಾಸ ಯಾರೋ ಮಾಡಿದ್ದಿಲ್ಲ ಇಲ್ಲಿವರೆಗೂ. ನಾನು ನಿಮ್ಮ ಮನೆಗೆ ಕರೆದ್ರು ಚಾಕ್ ಬರ್ತೇನೆ ರೀ, ನಾವೇನು ಒಳ್ಳೆ ಅನ್ನಂಗಿಲ್ಲ. ನಾವೆಲ್ಲ ಕಾಂಗ್ರೆಸ್ ಅವ್ರು ಅಷ್ಟು ಪ್ರೀತಿಯಿಂದ ಬರ್ತೀವಿ. ಈಗ ನನ್ನ ಮಗನ ಮದುವೆಗೆ, ಈ ನನ್ನ ಮಗನ ಅರಕ್ಷತೆಗೆ ಬರ್ತಾ ಇದ್ದಾರೆ. ಈಗ ಬರ್ಬೇಕಾದ್ರೆ ನನಗೆ ಪ್ರೀತಿ ಅಲ್ಲನ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ದ ಯಾವಾಗಲೂ ಕಾಂಗ್ರೆಸ್ ಪ್ರೀತಿನೇ ಹೆಚ್ಚು. ಅಧಿಕಾರ ಯಾರು ಮಾಡ್ತಾರೆ, ಇದು ಪ್ರಯತ್ನ ಇದುಗಳು ನಡೀತಿರ್ತಾವೆ, ಆ ವಿಷಯ ಬೇರೆ. ಆದರೆ ಗೊಂದಲ ಮಾತ್ರ ಏನಿಲ್ಲ. ನಮ್ಗೆ ಹೈಕಮಾಂಡ್ದವರು ಮಾತಾಡಿದ್ರು ನೋಡಂತ ಯಾರು, ಅದಕ್ಕೆ ಸೋಳ ನಮ್ಮನ್ನ ಯಾಕೆ ಸಿಗುತ್ತಾರೆ, ಮಾತಾಡೋದು ಇರೋದು ಒಳ್ಳೇದು. ಬದಲಾವಣೆ ಆಗಬೇಕಾ ಬೇಡ, ಅವರ ಮುಂದುವರಿಬೇಕಾ ಅಥವಾ ಡಿ.ಕೆ. ಶಿವಕುಮಾರ್ ಆಗ್ಬೇಕಾ, ಏನು ಸರ್? ಹೈಕಮಾಂಡ್ದವ್ರು ಏನು ಹೇಳಾರಂತ ನಾವು ಯಾರು ಮಾತಾಡಬಾರ್ದಂತ, ಅದಕ್ಕೆ ಮಾತಾಡೋದಿಲ್ಲ ನಾವು. ಈಗ ಅಧಿವೇಶನ ಅಂತ ಸಂಪುಟ ವಿಸ್ತರಣೆ ಅನ್ನೋ ಒಂದು ಮಾತು ಇದೆ. ನೀವೇನು ಆಕಾಂಕ್ಷಿಗಳಿದ್ದೀರಾ ಏನು? ನಾ 2-3 ಬಾರಿ ಹೇಳೀನಿ, ಮಂತ್ರಿಗಿರಿ ಕೊಟ್ಟರೆ ಹೌದು ನಂಗೆ ಮಾಡಿ ತೋರಿಸ್ತೀನಿ. ಕೊಡದೇ ಇದ್ರೆ ಒಬ್ಬ ಶಾಸಕನಾಗಿ ಮತ್ತೆ ಹೊಳ್ಳಿ ಆಯ್ಕೆಯಾಗಿ 2028ಕ್ಕೆ ನಮ್ಮ ಸರ್ಕಾರ ಬರಬೇಕು, ಆ ರೀತಿ ಕೆಲಸ ಮಾಡೋಕೆ ನಾನು. ಮತ್ತು ಮಂತ್ರಿ ಮಾಡ್ಬೇಕಂದ್ರೆ 140 ಜನ ಗೆದ್ದೀವಿ. ಎಲ್ಲರನ್ನೂ ಮಾಡ್ಬೇಕಂದ್ರೆ ಮುಖ್ಯಮಂತ್ರಿಗಳ ಸರಳ ಕೆಲಸ ಅಲ್ಲ. ಎಲ್ಲರೂ ಮಂತ್ರಿ ಆಗಬೇಕನ್ನೋರು ಯಾರು ಅಲ್ಲಿ ಅಂತಾರೆ ಈಗಿನ ಕಾಲದಾಗ. ಈಗ ನಮ್ಮ ಸಂತೋಷ್ ಲಾಡ ಒಳ್ಳೆ ಕೆಲಸ ಮಾಡತ್ತಾನ, ನಾವೇನು ಕಂಪ್ಲೇಂಟ್ ಇಲ್ಲ, ಏನಿಲ್ಲ, ಎಲ್ಲ ಹೊಂದಾಣಿಕೆ ಮೇಲೆ ಹೊಂಟೀವಿ. ಕೆಲಸ ಮಾಡ್ಕೊತ ಡೆವಲಪ್ಮೆಂಟ್ ಮಾಡ್ಕೊತ 5 ಗ್ಯಾರಂಟಿ ಕೊಟ್ಟಿವಿ. ಇಡೀ ಕ್ಷೇತ್ರ ಹೌದು ನಂಗೆ ಡೆವಲಪ್ ಮಾಡಕತ್ತೀನಿ. ಇನ್ನೊಂದು ವರ್ಷ ಕೊಡ್ರಿ, ಇಡೀ ಬೆಂಗಳೂರವ್ರು ಬಂದು ನೋಡೋಂಗೆ ಮಾಡ್ತಾರೆ ಕ್ಷೇತ್ರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.